ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೈಸೂರಲ್ಲಿರೋ ಪಯಣಕ್ಕೆ ಬಂದಿದ್ದೀನಿ. ಪಯಣದಲ್ಲಿ ನನಗೂ ಕ್ಯೂರಿಯಾಸಿಟಿ ಇತ್ತು, ಸುಮಾರು ಓಪನ್ ಆಗಿದ್ದಾವಿಂದ ನನಗೂ ಕ್ಯೂರಿಯಾಸಿಟಿ ಇತ್ತು ಒಳಗೆ ಯಾವ ಥರ ಇದೆ ನೋಡಬೇಕು ಅಂತ. ಅದನ್ನು ಇವತ್ತು ನೋಡೋಣ ಅಂತ ನಾನು ಮತ್ತು ನಂಬಿಕೆ ಇಬ್ಬರು ಬಂದಿದ್ದೀವಿ. ಇವಾಗ ಪಯಣ ಒಳಗೋಗೋಣ. ಎಂಟ್ರಿ ಟಿಕೆಟ್ ಎಷ್ಟು ಅಂತ ನಮಗೂ ಗೊತ್ತಿಲ್ಲ. ಇದೆ ಮೊದಲನೇ ಸತಿ ನಾವು ಬರ್ತಾ ಇರೋದು. ನೋಡಿ, ಟಿಕೆಟ್ ಒಬ್ರಿಗೆ 75 ರೂಪಾಯಿ. ನಾವು 6 ಜನ ಇದ್ದೀವಿ. 450 ರೂಪಾಯಿ. 450 ರೂಪಾಯಿ ಟಿಕೆಟ್ ಒಬ್ರಿಗೆ. ಒಬ್ರಿಗೆಲ್ಲ 75 ರೂಪಾಯಿ ಒಬ್ರಿಗೆ ಟಿಕೆಟು. ಸ್ಟಾರ್ಟಿಂಗು ನಾವು ಬಂದ ತಕ್ಷಣ ಓಲ್ಡ್ ಕಾರ್ ಬರುತ್ತೆ ನೋಡಿ. 1931ನ 6 ಸಿಲಿಂಡರ್ ವೆಹಿಕಲ್ ಇದು. 1964ನ ಜಾವ ಇದು. ಹಿಂಗೆ ಈ ಕಡೆ ಬಂದರೆ ನಮ್ಮ ಸೇನೆಯ ಕಾರಿದು. ನಮ್ಮ ಸ್ವಾತಂತ್ರ್ಯ ಬಂದಾಗ ಬಂದಿದಂಥ ಕಾರಿದು. 1947 ಇಂಪಾಲ ಅಂತ ವೆಹಿಕಲ್ ಇದು. ಆವಾಗ ಫಿಲಮ್ ಶೂಟಿಂಗ್ಗೆ, ಆಮೇಲೆ ಔಟ್ ಸೀಡ್ಗೆ ಇವೆಲ್ಲ ಎತ್ಕೊಯ್ತಿದ್ರು. ಅಲ್ಲೇ ಇದೆ ನೋಡಿ. ಇಲ್ಲೇನು ನೋಡ್ತಾ ಇರಿ, ನಮ್ಮ ಸೇನೆಯ ಮೊಟ್ಟ ಮೊದಲ ಜೀಪ್ ಅನ್ನೋದನ್ನ ದೊಡ್ಡ ಲಾರಿ ಅನ್ನೋದು. ಅದ್ರ ಟೈರ್ ನೋಡ್ಬೋದು ಎಷ್ಟು ದಪ್ಪ ಇದೆ. ಅವಾಗಲೇ 6 ವೀಲ್ ವೆಹಿಕಲ್ ಇದು. ಎಷ್ಟು ಉದ್ದ ಇದೆ ಅಂದರೆ ಕಣ್ಮುಂದೆ ನೋಡೋಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗೈತೆ 6 ವೀಲ್. ಸಕ್ಕತ್ತಾಗೈತೆ ಟೈರ್ ನೋಡಿ. ಟೈರ್ 1981ನಲ್ಲಿ ಮಾಡಿರೋದು ಇದು. ಸಕ್ಕತ್ತಾಗೈತೆ ಇದು. ಬರೀ ಮುಂದ್ಗಡೆ ಇಂಜಿನ್ನು, ಹಿಂದ್ಗಡೆ ಬಂದು ಚಾರ್ಸಿ ಅಷ್ಟು ಉದ್ದನ ಹಾಕೋಬೋದು. ಇದು ನಮ್ಮ ಸೇನೆದೇನೆ. ಅವಾಗ ಆರ್ಮಿಯರ್ ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸೇನೆಯ ವ್ಯಾನ್ ಇದು. 1945 ಬಂದಿದ್ದು. ಎಷ್ಟು ಚಿಕ್ಕ ಇದೆ ನೋಡ್ಬೋದು ಇದು. ನೀವೆಲ್ಲ ಇದನ್ನ ಜುರಾಸಿಕ್ ವರ್ಲ್ಡಲ್ಲಿ ನೋಡಿರ್ತೀರಿ. ಇವೆಲ್ಲ ನಮ್ಮ ಸೇನೆಯಿಂದ ಬಂದಿರ್ತಕ್ಕಂಥ ಜೀಪ್ಗಳು. ಇಲ್ಲೇ ನೋಡ್ತಾ ಇದ್ದೀರಿ, ಇವೆಲ್ಲ ಪೂರ್ತಿ ಬುಲೆಟ್ ಪ್ರೂಫ್ ಜೀಪ್ ಇದು. ಈಚ್ ಕಡೆಯಿಂದ ಎಲ್ಲೇ ಹೊಡೆದ್ರು ಒಂದು ಬುಲೆಟ್ ಒಳಗೆ ತಾಗ್ತಾ ಇರಲಿಲ್ಲ ಅಂತ ಇದು. ಡಬಲ್ ಇಂಜಿನ್ ಇದು ತಾನೇ, ಡಬಲ್ ಇಂಜಿನ್ ತಾನೇ ಇದು. ಆ ಕಡೆ ಈ ಕಡೆ ಯಾವ ಥರ ಐತೆ ನೋಡಿ. ಇದು ಅಷ್ಟೇ ನಮ್ಮ ಸೇನೆದನೇ ಇದುವೆ. ಅದು ಇದು ಥರ ಯೂಸ್ ಮಾಡ್ಕೋತಾ ಇವ್ರು ಇದು. ಅವಾಗ ಸ್ಟಾರ್ಟಿಂಗು ಧರ್ಮಸ್ಥಳದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಲಾರಿಗಳಿವು. ನಿಮಗೆ ಅಲ್ಲೇ ಹಾಕೋರು ನೋಡಿ, ಧರ್ಮಸ್ಥಳ ಅಂತ. ಯಾವ ಥರ ಇದೆ ನೋಡಿ. ಫಾರ್ಡ್ ಇದು. ಮಾಡಲು 1973. ಇದು ನೋಡ್ತಾ ಇರೋಣ, ಇದು ಬಂದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ನೋಡಿ. ವಿಷ್ಣುವರ್ಧನ್ ಅವ್ರ ಪಕ್ಕದಲ್ಲಿ ಅವ್ರು ಸ್ಟ್ಯಾಚುನೇ ನಿಲ್ಸ್ಬಿಟ್ಟವ್ರೆ ಈ ಕಾರ್ ಪಕ್ಕ. 1983 ಆಗಿನ ಕಾಲದಲ್ಲಿ ಡಿಸ್ಪ್ಲೇಕ್ ಹಾಕ್ಸಿರ ಅಂತ ಹೇಳ್ತಾನೆ ನೋಡಿ ಇವನು. ಈ ಕಾರುಗಳೇನು ನೋಡ್ತಾ ಇದ್ದೀರಿ, ಇವೆಲ್ಲ ಸ್ವತಂತ್ರ ಬರೋಕ್ಕಿಂತ ಮುಂಚೆ ತಯಾರಾದಂಥ ಕಾರುಗಳು. ಇವತ್ತು ಇದು ಈ ಕಾರು ಮುಂಬೈಯಲ್ಲಿ ಓಡ್ತಾನೆ ಇದೆ. ಇದು ನಿಮಗೆಲ್ಲ ಗೊತ್ತಿಲ್ಲ, ಕಮೆಂಟ್ ಮಾಡಿ ಈ ಕಾರನ್ನ. ಇಲ್ಲಿ ನೋಡಿ, ಇದು ಯಾವ ಥರ ಐತೆ, ಸಕ್ಕದಾಗೈತೆ. ಫುಲ್ಲು ರೆಡ್ಡು, ಇದು ಬಂದು ಬ್ಲೂ. 1980ಯ ಮೊದಲನೇ ಮರ್ಸಿಡೀಸ್ ಬೆನ್ಸ್ ಇದು. ಇದು ಬಂದು 4 ಸಿಲಿಂಡರು, 4 ಸ್ಪೀಡ್ ಮ್ಯಾನ್ಯುವಲ್ಲು. 90ರಿಂದ 145 ಕಿಲೋಮೀಟ್ರು ಸ್ಪೀಡ್ನ ಹೊಂದಿರ್ತಕ್ಕಂಥ ಏಕೈಕ ಮರ್ಸಿಡೀಸ್ ಬೆನ್ಸ್ ಕಾರ್ ಇದು. ಆಮೇಲೆ ಇದು ಬಂದರೆ, ಈ ಕಡೆ ಬಂದರೆ ಇದು ಬೆನ್ಸ್. ಇದು ನೋಡಿದರೆ ಇದು ಬಂದು ವಿಷ್ಣುವರ್ಧನ್ ಅವ್ರ ಕಾರೇ ಇದುವೆ. ಇದು 2008 ಬಂದಿರೋದು. ಇದು BMW. ಇದು ಡೆಲ್ಲಿ ಗಾಡಿ. ಇದು ಬಂದು 1989ರಲ್ಲಿ ಆಗಿರ್ತಕ್ಕಂಥ ಕಾರು. ಇಲ್ಲೇನು ನೋಡ್ತಾ ಇರಿ, ಮಜುಡಾ ಅವರ ಬೆಸ್ಟ್ ಸ್ಟೈಲಿಶ್ ಕಾರ್ ಅಂದರೆ ಇದೇನೇ ಅವ್ರದ್ದು. KA04M645 ಅಂತ. ಇದು ಬಂದು 1967 ಆಗಿರೋದು. ಜಪಾನ್ ಇಂಜಿನ್ನು. ಮತ್ತು ಇಲ್ಲೇ ನೋಡ್ತಾ ಇದ್ದೀರಾ, 1996ನ ಟೆಂಪೋ ಮಟಾಡಾರ್ F307 ಅವರ 4 ಸಿಲಿಂಡರ್ ವೆಹಿಕಲ್ ಇದು. ಯಾವ ಥರ ಇದೆ ಡಿಸೈನ್ ನೋಡಿ, ಯಾವ ಥರ ಮಾಡೋರು ಅವಾಗೇನೆ. ನಮ್ಮ ಭಾರತದ ಮೊದಲನೇ ಆಟೋ ರಿಕ್ಷಾ ಅಂದರೂ
ಕಡಿಮೆ ತಪ್ಪಾಗಲ್ಲ. ಇದು ಭಾರತದ ಮೊದಲನೇ ಆಟೋ ರಿಕ್ಷಾ. ಯಾವ ಥರ ಐತೆ ನೋಡಿ. ಇವಾಗೆಲ್ಲ ಚಿಕ್ಕ ಚಿಕ್ಕ ಆಟೋಗಳು, ಅವಾಗಲೇ ಈ ಥರ ದೊಡ್ಡ ಆಟೋ ರಿಕ್ಷಾ ಇತ್ತು. ಅದು ಬಂದರೆ ನಮ್ಮ XT3 ಅವರ 1967 ಅವರ ಟ್ಯಾಕ್ಟ್ರಿ ಇದು. ಗೇರ್ ನೋಡ್ಬೋದು, ಎಕ್ಸಿಟರ್ ನೋಡ್ಬೋದು ಯಾವ ಥರ ಐತೆ. ಇಷ್ಟು ಕುಳ್ಳು ಚೆನ್ನಾಗೈತೆ ಗಾಡಿ. ಅವಾಗಲೇ 1967 ಈ ಥರ ಬಿಲ್ಡ್ ಮಾಡ್ತಾಯಿದ್ರು. ಇವಾಗ ಕೇಳ್ಬೇಕಾ, ಜಪಾನ್ ಇಂಜಿನ್ ಇದು. ಇಲ್ಲಿ ನೋಡಿ, ಕಾರು ಒಂದೊಂದು ಪಾರ್ಟ್ಸ್ ತೆಗೆದು ಹಾಕ್ಬಿಟ್ಟವ್ರೆ. ಮುಂಬೈನ ಮೋಸ್ಟ್ ಪ್ರೀಮಿಯಂ ವೆಹಿಕಲ್ ಅಂತಿದ್ವಿ ಇವಾಗ. ನೋಡಿ, ಮಾರುತಿಯವರ ಮೊದಲನೇ ಇಂಡಿಯಾದಲ್ಲಿ ತಯಾರಾಗಿರ್ತಕ್ಕಂಥ ಕಾರಿದು. ನಮ್ಮ ದೇಶದ ಮೊಟ್ಟ ಮೊದಲನೆಯ JCB ಇದು ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ. ಹೆಂಗೈತೆ ನೋಡಿ JCB ಇದು. ಅವಾಗಲೇ ಯಾವ ಥರ ಚಿಕ್ಕ ತೆಗ್ದವ್ರೆ. ಹೈಡ್ರೋಲಿಕ್ ಆಗಲಿ, ಹಿಂದ್ಗಡೆ ಬಕೆಟ್ ಆಗಲಿ, ಎಷ್ಟು ಚಿಕ್ಕಕ್ಕೆ ಹೆಂಗೆ ತೆಗ್ದವ್ರು ನೋಡಿ, ಯಾವ ಥರ ಮಾಡವ್ರೆ. ಎಲ್ಲ ನೋಡಿದ್ರೆ ಈಗ ಹೆಂಗಿದಾವೆ, ಈಗೆಲ್ಲ ಹೆಂಗೆ ಅಪ್ಡೇಟ್ ಆಗ್ಬಿಟ್ಟದೆ ಅಂತ ನೀವೇ ಯೋಚನೆ ಮಾಡಿ. ಇಲ್ಲೇನು ನೋಡಿದ್ದೀರಿ, ಇದರಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ 90% ಹೈಯೆಸ್ಟ್ ಅಪ್ಡೇಟ್ ಆಗೈತೆ. ಇನ್ನು ಮಿಕ್ಕ 10% ಯಾವ್ಯಾವ ಫ್ಲಾಪ್ ಆಗಿರೋವು ಇರ್ತವೆ. ಅದರಲ್ಲಿ ಹೈಯೆಸ್ಟು ಸಕ್ಸಸ್ ಆಗಿರೋವು ತುಂಬಾ ಇದ್ದಾವೆ. ನಿಮಗೆ ಗೊತ್ತಾಗುತ್ತೆ. ಇನ್ನೂ ಇದ್ದಾವೆ, ಇನ್ನೂ ತೋರಿಸ್ಕೋಗ್ತೀನಿ, ನೋಡ್ಕೊ ಹೋಗ್ತಾರೆ. ನಾವಿವಾಗ ಮಜಾಸಾ ಮ್ಯೂಸಿಯಂ ಹೋಗಿದ್ದೀವಿ. ಚಾಪ್ಟರ್ ಆಫ್ ಮಜಾಸಾ ಮ್ಯೂಸಿಯಂ ಧರ್ಮಸ್ಥಳ ಅಂತ. ಇದ್ರೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ ಈಗ. ಇದನ್ನಂತೂ ನೀವು ನೋಡಿರ್ತೀರ, ಪಂಜುರ್ಲಿ ದೈವ. ನಮ್ಮ ತುಳುನಾಡಿನ ಪ್ರದರ್ಶನ ಕಲೆಗಳಿವು. ಏನು ಇವತ್ತು ನೀವು ಕಾಂತಾರ ಮೂವಿ ನೋಡ್ತಾ ಇದ್ದೀರಾ, ಅದ್ರದ್ದು ಇವೆಲ್ಲ ನೋಡಿ. ಹಾಗೆ ಇಲ್ಲಿ ಬಂದರೆ ಇವಾಗಾದರೆ ನಿಮಗೆ ಮಿಷಿನ್ಗಳು ಅವೆಲ್ಲ ಇವೆ. ಅವಾಗ ಇಲ್ಲಿ ನೋಡಿ, ಇಡ್ಲಿ ಹಾಕೋಕ್ಕೆ, ಹಿಟ್ಟಾಡ್ಸೋಕ್ಕೆ ಅವು ಎಲ್ಲ ಬರೀ ಮರದಲ್ಲೇ ಮಾಡ್ಕೊಂಡವ್ರು ನೋಡಿ. ಅವಾಗ ನೋಡಿ ಸೌಟ್ಗಳು ಯಾವ ಥರ ಮಾಡ್ಕೊಂಡು, ಸೌಟು, ಚೂರಿ, ಕತ್ತಿ ಎಲ್ಲ ಯಾವ ಥರ ಮಾಡ್ಕೊಂಡವ್ರು. ಎಲ್ಲ ಪುಟ್ಟಿ, ಇವು ಮರದ ಪುಟ್ಟಿ, ತರಕಾರಿ ತುಂಬೋವು, ಸಜ್ಜಿಗೆ ಆಡಿಸೋವು, ಗರ್ಗಸ ಎಲ್ಲ ಯಾವ ಥರ ಐತೆ ನೋಡ್ರಿ ಇಲ್ಲ. ಹಾಗೆ ಬಂದರೆ ಅದು ಕಬ್ಬಾಡಿಸೋದು. ಇದು ನಮ್ಮ ಕಡೆ ಕೊಪ್ಪರಕ್ಕೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಅವಾಗ ಫೋಟೋ ತೆಗಿತಾ ಇದ್ದಂಥ ಮಿಷಿನ್ ಇದು. ಇವಾಗಾದರೆ ಫೋನ್ಗಳವೆ, ಅವಾಗ ಫೋಟೋ ಇದರಲ್ಲೇ ತೆಗಿತಾ ಇದ್ದು. ಅವಾಗಿನ ರೇಡಿಯೋ ಮ್ಯೂಸಿಕ್ಗಳಿವು, ಸ್ವಲ್ಪ ನೋಡಿ ಸ್ಪೀಕರ್ಗಳು. ಇವಾಗೆಲ್ಲ ಸಣ್ಣ ಸ್ಪೀಕರ್ ಆವಾಗಿನ ಕಾಲದ ಇಲ್ಲ ನೋಡಿ. ಪಾಕಿಸ್ತಾನ ಹುಡುಗರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವ್ರನ್ನ ಡುಮ್ಮನ್ಸ್ಬೇಕು. ಇವೆಲ್ಲ ಹಳೆ ಕಾಲದ ರೋಡ್ಸ್ಗಳು. ಜಮೈಕಾ, ಬ್ರೆಜಿಲ್ಲು, ನೈಜೀರಿಯಾ, ಸೆಂಟ್ರಲ್ ಆಫ್ರಿಕಾ, ನೇದರ್ಲ್ಯಾಂಡು, ಐಲ್ಯಾಂಡು, ಇಟಾಲಿ. ಏನಣ್ಣ ಇದು? USA ಡಾಲರು. ಇದು ಫ್ರಾನ್ಸು, ಬೆಲ್ಜಿಯಮ್ಮು, ಜರ್ಮನಿ. ಇದೇನು ಟಚ್ ಅಂತ ಯಾವುದು ಗೊತ್ತಿಲ್ಲ. ಇರಾನು, ಇಸ್ರೇಲು, ಸಿಂಗಾಪುರು, ಶ್ರೀಲಂಕಾ, ಭೂತಾನ್. ಯಾವುದು ನಮ್ದೇ ಅಲ್ಲ, ನಮ್ಮ ಕರ್ನಾಟಕದ್ದು. ನಮ್ಮ ನೋಟೇ ಮಡಗ್ಲಿಲ್ಲ ಇವರು, ಬೇರೆ ನೋಟ್ಕೊಳ್ಳೋ ಮಡಗೋರೆ. ಓ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 20 ರೂಪಾಯಿ ನಾನು ಕೊಟ್ಟಿದ್ದು. ಪಾಕಿಸ್ತಾನ ಮಡಗೋರೆ ಕಮೆಂಟ್ ಹಾಕಿ. 2 ರೂಪಾಯಿ ನೋಟ್ ನೋಡಿ. ಇಲ್ಲೇ ನೋಡ್ತಾ ಇದ್ದೀರಿ, ಇವೆಲ್ಲ ಪೇಪರ್ ಕಟ್ಟಿಂಗ್ ಮಿಷಿನ್ ಅಂತ. ಇದು ಯಾವ ಥರ ಮಾಡೋದು ನೋಡಿ, ಫುಲ್ಲು ಕಬ್ಬಿಣದಲ್ಲಿ ಪೇಪರ್ ಕಟ್ಟಿಂಗ್ ಮಿಷಿನ್. ಇವೆಲ್ಲ ಕತ್ತಿಗಳು ಏನು ನೋಡ್ತಾ ಇದ್ದೀರಿ, ಜಮಾನ್ದಲ್ಲಿ ಇವ್ರ ತಾತ ಕುಸ್ತಿ ಆಡಿದಂಥ ಕತ್ತಿಗಳಿವು. ಇವೆಲ್ಲದ್ರಲ್ಲೂ ಎತ್ಕೊಡೋರ ಆಲ್ಮೋಸ್ಟ್ ಅಲ್ಲ. ಯುದ್ಧ ಭೂಮಿಯಲ್ಲಿ ನಮ್ಮೂರಿನ ಜಾಡಗುಂಡಿ ಅಂತ ಐತೆ, ಅಲ್ಲಿ ಇವ್ರ ತಾತ ಈ ಕತ್ತಿಗಳಲ್ಲಿ ಕುಸ್ತಿ ಆಡ್ತಿದ್ರು. ನಿಮ್ಮ ತಾತಂದು ಯಾವ್ದಾರು ಕತ್ತಿ ಐತೆ ಇಲ್ಲಿ ಇಲ್ವಾ? ಇವ್ರ ತಾತ ಆ ಚಾಕು ಇವ್ರ ತಾತಂದಂತೆ. ಇಲ್ಲಿರೋ ಕತ್ತಿಗಳಲ್ಲಿ ಇವ್ರ ತಾತದಂತೆ. ಜಾಡಗುಂಡಿಲಿ ಇವ್ರ ತಾತ ಕಿತ್ತ. ಎಲ್ಲ ಏನು ನೋಡ್ತಾ ಇದ್ದೀರಿ, ಹಳೆಯ ಕಾಲದ ಗನ್ಗಳಿವು. ಇದು ಡಬಲ್ ಬ್ಯಾರಲ್ಲು, ಆಲ್ಮೋಸ್ಟ್ ಎಲ್ಲ ಡಬಲ್ ಬ್ಯಾರಲ್ ಅಲ್ವಣ, ಎಲ್ಲ ಡಬಲ್ ಬ್ಯಾರಲ್. ಇವೆಲ್ಲ ಪಿಸ್ತೂಲ್ಗಳು. ಇದು ಬಂದು ದೊಡ್ಡ ಬರ್ಬಲು ರೈಫಲ್.
ಬಂದೂಕಲ್ಲ 100 ಪಿರಂಗಿನೇ ಅಡ್ಡ ಬರೋದು, ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಡಿ ಬಾಸ್ ಅವರು ಅವಾಗಲೇ ಹೇಳಿದ್ದಾರೆ. ಅದೇ ಪಿರಂಗಿ ಇದು. ಪೇಪರ್ ಕಟ್ಟಿಂಗ್ ಮಿಷಿನ್ ಅಂತ ಅಣ್ಣ ಇದು. ನಾವೆಲ್ಲ ಇವಾಗ ನೋಡ್ಕೊಬಂದ್ರೆ ನಾಳೆ ಮುಂದೆ ನೋಡ್ಕೊಂಡು ಇಲ್ಲಿ ಕೂತವ್ರೆ ಭಿಕ್ಷುಕರು ಕೂತಂಗೆ. ಭಿಕ್ಷುಕ್ 1, ಭಿಕ್ಷುಕ 2, ಭಿಕ್ಷುಕ 3. ಇವ್ರ ಹೆಸರು ತುಳಸಿ ಪ್ರಜ್ವಲ್ ಗೊತ್ತಲ್ಲ ನಿಮಗೆ? ತುಳಸಿ ಪ್ರಜ್ವಲ್, ವಿಕ್ಟೋರಿಯಾ ವಿಕ್ಕಿ ಅಂತ. ವಿಕಾಸ್, ನಿಮ್ದು ಯಾವ್ದಾರು ಕತ್ತಿ ಗಿತ್ತಿ ನೋಡೋದೇನ್ರಿ ಅಲ್ಲಿ? ಕಣ್ಣು ನೋಡಿ ಕಣ್ಣಿನ ಹೆಸರಿಗೆ